ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಹಾಗೂ ಬೆಂಗಳೂರು ನಡುವೆ ಸಂಚರಿಸಿದಂತ ನಾಗರಿಕ ವಿಮಾನದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಇಷ್ಟು ದಿನ ಬೆಳಗ್ಗೆ ಸಂಚರಿಸಿದಂತ ವಿಮಾನ ಇನ್ಮುಂದೆ ಮಧ್ಯಾಹ್ನ ಸಂಚರಿಸಲಿದೆ ಎಂದು ತಿಳಿದು ಬಂದಿದೆ. ಬೆಂಗಳೂರಿನಿಂದ ಮಧ್ಯಾಹ್ನ 12:30ಕ್ಕೆ ಹೊರಟು 1:45ಕ್ಕೆ ಬೀದರ್ ತಲುಪಲಿದೆ. ನಂತರ 2:15ಕ್ಕೆ ಬೀದರ್ನಿಂದ ಹೊರಟು ಮಧ್ಯಾಹ್ನ 3:30ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣವನ್ನ ತಲುಪಲಿದೆ. ವಿಮಾನ ಸೇವೆಯ ಸಮಯ ಬದಲಾಗ್ತಿದ್ದಂತೆ ಇದೀಗ ಸಾರ್ವಜನಿಕರಿಂದ ಆಕ್ಷೇಪವೂ ಕೂಡ ವ್ಯಕ್ತವಾಗ್ತಿದೆ. ತುರ್ತು ಕೆಲಸಗಳಿಗಾಗಿ ಬೆಳಗ್ಗೆ ತೆರಳುವ ಪ್ರಯಾಣಿಕರಿಗೆ ಅನಾನುಕೂಲವಾಗಲಿದೆ ಎಂದು ಅಭಿಪ್ರಾಯ ಇದೀಗ ಸಾರ್ವಜನಿಕರಿಂದ ವ್ಯಕ್ತವಾಗ್ತಿದೆ. ಬೆಳಗಿನ ವಿಮಾನ ಸೇವೆಯನ್ನ ಮುಂದುವರಿಸಬೇಕು ಹಾಗೂ ಸಾರ್ವಜನಿಕರ ಅನುಕೂಲಕ್ಕೆ ತಕ್ಕಂತೆ ವೇಳಾಪಟ್ಟಿಯನ್ನ ಮರುಪರಿಶೀಲನೆ ಮಾಡಬೇಕು ಎಂದು ಪ್ರಯಾಣಿಕರು ಮತ್ತು ನಾಗರಿಕರು ವಿಮಾನಯಾನ ಸಂಸ್ಥೆಗೆ ಒತ್ತಾಯಿಸಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 25,540 ಮಂಜೂರಾದ ಹುದ್ದೆಗಳಿದ್ದು, ಈ ಪೈಕಿ ಖಾಲಿ ಇರುವಂತಹ 8,770 ಹುದ್ದೆ ಪೈಕಿ 4,000 ಹುದ್ದೆಯ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದೆಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಖಂಡ್ರೆ ಅವರು ಎ ವರ್ಗದ 268, ಬಿ ವರ್ಗದ 1,079, ಸಿ ವರ್ಗದಲ್ಲಿ ನೋಡಬೇಕಾದ್ರೆ 5,894, ಏನು ಡಿ ವರ್ಗದ 2,129 ಹುದ್ದೆಗಳು ಇದೀಗ ಖಾಲಿ ಇದ್ದು, ಈ ಪೈಕಿ ಎಲ್ಲಾ ವರ್ಗದ ಹುದ್ದೆಗಳ ಪೈಕಿ 4,000 ಹುದ್ದೆಗಳ ಭರ್ತಿಗೆ ಈಗಾಗಲೇ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಷ್ಟೆಲ್ಲ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಎಲ್ಲ ಹುದ್ದೆಗಳನ್ನು ಪಾರದರ್ಶಕವಾಗಿ ಭರ್ತಿ ಮಾಡಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳ ಭರ್ತಿಗೂ ಕೂಡ ಕ್ರಮ ವಹಿಸುವಂತೆ ಸೂಚನೆ ನೀಡಿರುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈಗಾಗಲೇ ಜೂನ್ 3ರಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ 56,000 ಹುದ್ದೆಗಳ ನೇಮಕಾತಿಗೆ ಸಮ್ಮತಿ ಸೂಚಿಸಿದ್ದು, 1,400 ಹುದ್ದೆಗಳ ಭರ್ತಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಅನುಮತಿ ನೀಡಲಾಗಿದೆ. ಈ ಹುದ್ದೆಗಳ ಭರ್ತಿಗೆ ಶೀಘ್ರವೇ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ. ಈ ಪೈಕಿ 8,770 ಹುದ್ದೆ ಇವತ್ತು ಖಾಲಿ ಇದೆ. 8,770 ಹುದ್ದೆಗಳು, 8,770 ಹುದ್ದೆಗಳೇನು ಖಾಲಿ ಇದೆ, ಈ ಹುದ್ದೆಗಳು ಭರ್ತಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಹೀಗಾಗಿ ಇವತ್ತು ಈಗಾಗಲೇ ಏನು 56,000 ಹುದ್ದೆಗಳು ಭರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಸುಮಾರು 1,400 ಹುದ್ದೆಗಳು ನಮಗೆ ಭರ್ತಿ ಮಾಡಲಿಕ್ಕೆ ಅನುಮೋದನೆ ಆಗಿದೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳೇನು ಖಾಲಿ ಇದೆ ಆ ಎಲ್ಲ ಹುದ್ದೆಗಳು ಭರ್ತಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ. ಹೀಗಾಗಿ ಬೆಂಗಳೂರಿನಲ್ಲಿಂದು ನಾನು ಈ ಒಂದು ಸಭೆಯಲ್ಲಿ ನೋಡಿದಾಗ ಎ ವರ್ಗದ 268 ಹುದ್ದೆಗಳು, ಬಿ ವರ್ಗದ 1,079 ಹುದ್ದೆಗಳು, ಸಿ ವರ್ಗದ 5,294 ಹುದ್ದೆಗಳು, ಡಿ ವರ್ಗದ 2,121 ಹುದ್ದೆಗಳು ಇವು ಖಾಲಿ ಇದೆ. ಎ ವರ್ಗದ 268 ಹುದ್ದೆಗಳು, ಬಿ ವರ್ಗದ 1,079 ಹುದ್ದೆಗಳು, ಸಿ ವರ್ಗದ 5,294 ಹುದ್ದೆಗಳು, ಡಿ ವರ್ಗದ 2,129 ಹುದ್ದೆಗಳು ಖಾಲಿ ಇದೆ. ಈ ಪೈಕಿ ಎಲ್ಲ ವರ್ಗದ ಹುದ್ದೆಗಳ ಪೈಕಿ ಕನಿಷ್ಠ 4,000 ಹುದ್ದೆಗಳು ಭರ್ತಿ ಮಾಡಿಕೊಳ್ಳಲಿಕ್ಕೆ ಕ್ರಮ ವಹಿಸಬೇಕು ಅಂತೇಳಿ ಈಗಾಗಲೇ ನಾನು ಹೇಳಿದ್ದೇನೆ. ಅದರಲ್ಲಿ 1,400 ಹುದ್ದೆಗಳು ಈಗಾಗಲೇ ಮಂಜೂರಾತಿ ಆಗಿದ್ದಾವೆ. ಆ ಹುದ್ದೆಗಳು ಒಂದು ವಾರ ಒಳಗಾಗಿ ಅದು ನೋಟಿಫೈ ಮಾಡ್ತೀವಿ. ಆದಷ್ಟು ಶೀಘ್ರದಲ್ಲಿ ಎಲ್ಲಿ ಇವತ್ತು ಇಂಟರ್ವ್ಯೂ ಇಲ್ಲವೋ AB ಹುದ್ದೆಗಳು ಬಿಟ್ಟು CD ಹುದ್ದೆಗಳು ಏನಿದ್ದಾವೆ ನೇರವಾಗಿ ಮೆರಿಟ್ ಆಧಾರದ ಮೇಲೆ KE ಮುಖಾಂತರ ಆ ಹುದ್ದೆಗಳು ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು KPSC ಮುಖಾಂತರ ಏನು ಮಾಡಬೇಕಾಗಿದೆ ಅದಕ್ಕೂ ನೋಟಿಫಿಕೇಶನ್ ಇಶ್ಯೂ ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಇವತ್ತು ನಾನು ಹೇಳಿದ್ದೇನೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ವರ್ಗದ ಹುದ್ದೆಗಳ ಭರ್ತಿ ಆಗ್ತದೆ ಮತ್ತು ಇವತ್ತು ಪರೀಕ್ಷಾ ಪ್ರಾಧಿಕಾರದಿಂದ ECD ಈ ಹುದ್ದೆಗಳು ಭರ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ನನ್ನ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನೀರು ಸರಬರಾಜು ಅಂದರೆ ಪ್ರೀ ಮಾನ್ಸೂನ್ ಬಂದಿದೆ. ಮಳೆಗಾಲ
ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಔರಾದ್ಬಿ ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವಂತಹ ನೂತನ ಕೋರ್ಟ್ ಕಾಂಪ್ಲೆಕ್ಸ್ ಕಾಮಗಾರಿ ಸ್ಥಳಕ್ಕೆ ಇಂದು ಶಾಸಕ ಪ್ರಭು ಬಿ ಚೌಹಾಣ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. 13 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಈ ಬಹುಮಹಡಿ ಕಟ್ಟಡದ ಕಾಮಗಾರಿ ಪ್ರಗತಿ, ಗುಣಮಟ್ಟ ಹಾಗೂ ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಈ ವೇಳೆ ಗುತ್ತಿಗೆದಾರರು ಬಿಲ್ ಪಾವತಿ ವಿಳಂಬದಿಂದ ಕಾಮಗಾರಿ ನಿಧಾನವಾಗುತ್ತಿದೆ ಎಂದು ಕೂಡ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಔರಾ ತಾಲೂಕಿಗೆ ಭವ್ಯ ಹಾಗೂ ಆಧುನಿಕ ಕೋರ್ಟ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡುವುದು ತಮ್ಮ ಬಹುದಿನಗಳ ಕನಸಾಗಿತ್ತು ಎಂದು ತಿಳಿಸಿದ್ದಾರೆ. ಸುಮಾರು 1.15 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಕಟ್ಟಡದಲ್ಲಿ ಕೋರ್ಟ್ ಹಾಲ್ಗಳು, ನ್ಯಾಯಾಧೀಶರ ಕೊಠಡಿಗಳು, ಗ್ರಂಥಾಲಯ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ಶಾಸಕ ಪ್ರಭು ಚೌಹಾಣ್ ಹೇಳಿದ್ದಾರೆ. ಕಾಮಗಾರಿಯನ್ನು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ ಅವರು, ಕೋರ್ಟ್ ಆವರಣದಲ್ಲಿ ಉದ್ಯಾನವನ ಹಾಗೂ ಸಸಿ ನೆಡುವ ಮೂಲಕ ಹಸಿರು ವಾತಾವರಣ ನಿರ್ಮಿಸಲು ಕ್ರಮ ಕೈಗೊಳ್ಳುವಂತೆ ಸಲಹೆಯನ್ನ ನೀಡಿದ್ದಾರೆ. ಅಷ್ಟೇ ಹೆಚ್ಚು ಕಡಿಮೆ ಮಾಡ್ಬೋದು, ಹೆಚ್ಚು ಕಡಿಮೆ ಮಾಡ್ಬೋದು. ಫುಲ್ ಗಾರ್ಡ್ ನಮ್ಮ ಇಲ್ಲಿ ಜಾಗ, ಈ ನಮ್ದೇ ಜಾಗ ಅದು ಅಪ್ ಆ್ಯಂಡ್ ಡೌನ್. ಪಾರ್ಕಿಂಗ್ ಬೇಕಾದ್ರೆ ಮಾಡಿ, ಗಾರ್ಡನ್ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿ ನಿನ್ನೆ ಅಪರೂಪದ ಸಂಪ್ರದಾಯವೊಂದು ಸಾವಿರಾರು ಜನರ ಗಮನ ಸೆಳೆಯಿತು. ಮಿರಗಮಳೆ ಆರಂಭವಾಗುವ ದಿನದಂದು ಜೀವಂತ ಮೀನಿನ ಬಾಯಿಯಲ್ಲಿ ಆಯುರ್ವೇದ ಔಷಧಿ ಇಟ್ಟು ನುಂಗುವಂಥ ಪದ್ಧತಿ ಇಲ್ಲಿ ಹಲವು ವರ್ಷಗಳಿಂದ ನಡೆದುಕೊಂಡು ಬರ್ತಿದೆ. ಕೆಮ್ಮು, ದಮ್ಮು, ಕಾಮ್ಲೆ ಹಾಗೂ ಅಸ್ತಮಾ ಸೇರಿದಂತೆ ಕೆಲವು ಕಾಯಿಲೆಗಳಿಗೆ ಇದು ಪರಿಣಾಮಕಾರಿ ಎಂದು ನಂಬಿರುವ ನೂರಾರು ಜನರು ನಿನ್ನೆ ಓಲ್ಡ್ ಸಿಟಿಯಲ್ಲಿ ಸೇರಿ ಬಂದಿದ್ರು. ವರ್ಷದಲ್ಲಿ ಒಂದೇ ದಿನ ನಡೆಯುವ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳು ಹಾಗೂ ನೆರೆಯ ರಾಜ್ಯಗಳಿಂದಲೂ ಕೂಡ ಜನರು ಆಗಮಿಸಿ ಜೀವಂತ ಮೀನುಗಳನ್ನು ನುಂಗಿಸಿಕೊಂಡರು. ಈ ಪದ್ಧತಿಯಿಂದ ಉಸಿರಾಟದ ಸಮಸ್ಯೆಗಳು ಹಾಗೂ ಇತರೆ ಆರೋಗ್ಯ ತೊಂದರೆಗಳು ಕಡಿಮೆ ಆಗ್ತವೆ ಎಂಬುದು ಜನರ ನಂಬಿಕೆಯಾಗಿದೆ. ಶತಮಾನಗಳಷ್ಟು ಹಳೆಯದಾದ ಈ ಸಂಪ್ರದಾಯ ಇಂದಿಗೂ ಕೂಡ ಮುಂದುವರೆದಿದ್ದು ನಂಬಿಕೆ ಮತ್ತು ಜನಪದ ಚಿಕಿತ್ಸೆಯ ವಿಶಿಷ್ಟ ಸಂಗಮವಾಗಿ ಕಾಣಿಸಿಕೊಂಡಿತು.
ಹೋಗೋಣ ನೀರ್ ಕುಡಿ ವೆರಿ ಗುಡ್ ಆಯ್ತಾ ಶಬಾಷ್ ಆಯ್ತು ತಗೊಂಡ್ರಿಲ್ಲ ಈ ಕಡೆ ಬರ್ತಾನೆ ಅವ್ರ ಈ ಕಡೆ ಬರ್ತಾನೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಶಾಸಕ ರಹೀಂ ಖಾನ್ಗೆ ಸಿಗದ ಸಚಿವ ಸ್ಥಾನ. ಮಾಜಿ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತರಾಗಿದ್ದಕ್ಕೆ ಶಾಸಕ ರಹೀಂ ಖಾನ್ಗೆ ಮಿಸ್ ಆಯ್ತಾ ಸಚಿವ ಸ್ಥಾನ. ಬೀದರ್ನ ಸುದ್ದಿಗೋಷ್ಠಿಯಲ್ಲಿ ಶಾಸಕ ರಹೀಂ ಖಾನ್ ಬೆಂಬಲಿಗರ ಪ್ರಸ್ತಾಪ. ಸರ್ಕಾರದಲ್ಲಿ 2 ಬಣ ಇವೆ, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ಸಚಿವ ಸ್ಥಾನ ಕೈತಪ್ಪಿದೆ ಎಂದು ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ರಹೀಂ ಖಾನ್ ಅವರ ಬೆಂಬಲಿಗರ ಅಸಮಾಧಾನ ವ್ಯಕ್ತವಾಗ್ತಿದೆ. ಮೊದಲ ಹಂತದಲ್ಲಿ ಕೈ ಬಿಡಲಾಗಿದೆ. 2ನೇ ಹಂತದಲ್ಲಿ ಕೂಡ ಸಚಿವ ಸ್ಥಾನವು ಸಿಗುವ ನಿರೀಕ್ಷೆಯಲ್ಲಿ ಬೆಂಬಲಿಗರು ಇದ್ರು. ಇನ್ನು 10ಕ್ಕೂ ಅಧಿಕ ವಿವಿಧ ಸಮುದಾಯದ ಮುಖಂಡರು ಕೂಡ ಇದಕ್ಕೆ ಒತ್ತಾಯವನ್ನ ಮಾಡಿದ್ರು. ಇನ್ನು ಮುಂದಿನ ಹಂತದಲ್ಲಿ ಸಚಿವ ಸ್ಥಾನ ನೀಡಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಬೆಂಬಲಿಗರು. ರಚನೆ ಮಾಡೋಕೆ ಖುಷಿ ಮಾಡ್ತಾರೆ. ನಮ್ದೇನು ಬೇಡಿಕೆ ಅಂದ್ರೆ ನಮ್ಮ ಸಾಹೇಬರು ಕೂಡ ಆ ಮಂತ್ರಿ ಮಂಡಲದಲ್ಲಿ ಇರ್ಬೇಕಂತ ತಗೊಂಡು ಒತ್ತಾಯ ಮಾಡ್ತೀವಿ. ಇಲ್ಲ ಮ್ಯಾಗಿಂದ ಹೇಳ್ತಾ ಇದೀವಿ ನೋಡ್ರಿ, ಎಲ್ಲ ಕಡೆಯೂ ಅವ್ರದೇ ಆದ ಒಂದು ಸಮೂಹ, ಒಂದು ಟೀಮ್ ಇಟ್ಕೊಂಡಿರ್ತಾರೆ. ಈಗ ಸಿದ್ದರಾಮಯ್ಯ ಅಹಿಂದ ನಾಯಕರು, ಅವ್ರದೊಂದು ಬಳಗನೇ ಬೇರೆ ಇತ್ತು. ಇಲ್ಲಿ ಗ್ರೂಪ್ ಇಲ್ಲ ಬೀದರ್ನಾಗ. ಅಂತಲ್ಲಿ ಏನಿಲ್ಲ, ಇದ್ರ ಜೊತೆ ಒಳ್ಳೆ ಬಾಂಧವ್ಯ ಇದಾವೆ ಸಾಹೇಬರು. ಆ ಗುಂಪಾದ್ರೆ ಗುಂಪುಗಾರಿಕೆ ಅಲ್ಲ, ಸಮೂಹ ಅವ್ರ ಜೊತೆ ಇದೆ. ಒಂದು MLA ಟೀಮ್ ಇರ್ತಲ್ಲ, ನಮ್ದೇ ಒಂದು ಟೀಮು, ಅವ್ರದೇ ಒಂದು ಟೀಮ್. ಕೇವಲ 13 ಜನ ಮಾತ್ರ ಪ್ರಮಾಣ ವಚನ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಸೇರಿಸಿ ಅವರ ಸೇವೆಯನ್ನು ಬೀದರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವ ಹಾಗೆ ಅವರಿಗೆ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಮತ್ತು ಶ್ರೀ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು, ಇವರಲ್ಲಿ ನಾವು ಒತ್ತಾಯಿಸ್ತೇವೆ. ಧನ್ಯವಾದಗಳು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಸಂಸದರಾಗಿರ್ಬೋದು, ಅದು MLAಗಳಾಗಿರ್ಬೋದು, ನಾವು ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ನಮ್ಮ ಭಾಗದ ಭಾಳಷ್ಟು ಯೋಗದಾನ ಇದೆ. ಜೊತೆಯಲ್ಲಿ ಮೊದಲನೇ ಹಂತದಾಗ ನಮ್ಮ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರಿಗೆ ಮಿನಿಸ್ಟ್ರು ಆಗಬೇಕಾಗಿತ್ತು, ಆಗಿಲ್ಲ. ಇನ್ನು ಮುಂದೆ ಅಲ್ಪಸಂಖ್ಯಾತರ ಒಂದು ಗಮನದಲ್ಲಿಟ್ಕೊಂಡು ಅವ್ರಿಗೆ ಕೊಡಲೇಬೇಕಾಗ್ತದೆ, ಕೊಡ್ತಾರಂತ ವಿಶ್ವಾಸ ಇದೆ. ಮತ್ತು ಇದರಲ್ಲಿ ಮತ್ತೊಂದೇನಪ್ಪ ಅಂದ್ರೆ, ಮೊದಲನೇದು ಯಾಕಾಗಿಲ್ಲ, ಎರಡನೇದು ಯಾಕಾಗಿಲ್ಲ ಅಂದ್ರೆ, ಅವರು ಮೊದಲನೇದಾಗಿ ಎಲ್ಲ ವಿಚಾರಗಿಲ್ಲ ಮಾಡಿ ಒಂದು 13 ಜನರು ಅಷ್ಟೇ ತೊಗೊಂಡ್ರೆ, ಎರಡನೇ ವಿಷಯದಾಗ ಇವ್ರಿಗೆ ತೊಗೋತಾರ ಅಂಥೇಳಿ ನಾವು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಇನ್ನೂ ಹೆಚ್ಚಿನ
ಒತ್ತಡ ತಂದು ಅವ್ರಿಗೆ ನಾವು ಮಿನಿಸ್ಟರ್ ಮಾಡ್ತೀವಿ ಅಂತ ಒಂದು ವಿಶ್ವಾಸ ಇದೆ. ಮಾಡದಿದ್ರೆ ಏನು ಮಾಡ್ತಾರೆ ಸರ್? ಮಾಡದೇ ಇದ್ದರೆ ನಾವು ಹಂತ ಹಂತವಾಗಿ ಹೋರಾಟ ಮಾಡ್ಬೇಕಂತ ಈಗಾಗಲೇ ಎಲ್ಲ ಸಮುದಾಯದ ಮುಖಂಡರು ನಾವೆಲ್ಲ ಕುಂತು ಚರ್ಚೆ ಮಾಡಿದ್ದೀವಿ. ಎರಡನೇ ಹಂತದ ಆಗ್ತದಂತ 100% ವಿಶ್ವಾಸ ಇದೆ. ಆಗಲಿಲ್ಲ ಅಂದ್ರೆ ಮತ್ತು ಮುಂದಿನ ನಾವು ಎಲ್ಲ ಸಂಘಟನೆದವ್ರು ಕೂಡಿ ಎಲ್ಲ ಸಮುದಾಯದ ಸಂಘಟನೆದವ್ರು ಕೂಡಿ ಒಂದು ಹೋರಾಟ ಮಾಡುವ ಮುಖಾಂತರ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ, ಡಿ ಸಿ ಮಾಡಬೇಕನ್ನೋ ಒಂದು ಹೋರಾಟ ಇತ್ತು, ಆದರೆ ಮಿನಿಸ್ಟ್ರು ಸಿಗಲಿಲ್ಲ. ಇಲ್ಲಿ ಏನು ಸರ್ ಹೈಕಮಾಂಡ್ ಗಮನಕ್ಕೆ ಮುಟ್ಟಿಲ್ವಾ ನಿಮ್ಮ ಧ್ವನಿ ಅಂತ ಏನೋ ಹೋರಾಟ ಒಂದು ದೊಡ್ಡ ಮಟ್ಟದ ಗಮನಕ್ಕೆ ಏನೋ ಪ್ಲ್ಯಾನ್ ಮಾಡ್ತಿದ್ರು? ಮೊದಲನೇ ಹಂತದಲ್ಲೇ ಆಗಬೇಕಾಗಿತ್ತು, ಯಾವುದೋ ಒಂದು ಕಾರಣದಿಂದ ಎರಡನೇ ಹಂತದಲ್ಲಿ ತೊಗೋಬೇಕು. ಈಗ ಸದ್ಯಕ್ಕೆ ಏನದ ಅಂದ್ರೆ ಈ 13 ಜನರ ಜೊತೆನೇ ಮಾಡ್ಕೊಳ್ಳೋವಂಥ ಒಂದು ವಿಚಾರ ಆಗಿದೆ. ನಮಗೂ ಗಮನದಲ್ಲಿ ಬಂದಿದೆ, ಸಾಹೇಬ್ರನ್ನೂ ಕೂಡ ಮಿನಿಸ್ಟರ್ ಆಗ್ತಾರೆ ಅಂದ್ಕೊಂಡಿದೆ. ನಾವು ಇನ್ನೂ ಒಂದು ಮಾತಾಡಿದ್ರಿ, ಯಾಕೆ ನೀವೆಲ್ಲ ಕಾನ್ಫಿಡೆನ್ಸ್ ಇದ್ರೆ ಬರ್ತೀರಂದ್ರೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೂ ಕೂಡ ಸ್ವಲ್ಪ ಕ್ಷೇತ್ರ ಜನದು ಅಭಿಪ್ರಾಯಗಳು ನಾವು ತಿಳಿಸೇಬೇಕಾಗ್ತವೆ, ಅಥವಾ ನಾವು ಅಭಿಮಾನಿಗೆ ಆಗಿರ್ತೀವಿ, ಅಭಿಮಾನಿಗಳ ಸಂದೇಶ ನಾವು ಸ್ಟೇಟಿಗೆ ಮುಟ್ಟಿಸಬೇಕಾದ ಒಂದು ವಿಚಾರ ಮಾಡ್ಕೊಂಡು ಸುಮಾರು 10 ಸಾಮಾಜಿಕ ಸಂಘಟನೆಗಳ ಪ್ರಮುಖರು ಸೇರಿ ಇವತ್ತೊಂದು ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಲಾಸ್ಟ್ ಟೈಮ್ ಇಬ್ಬರು ಅಲ್ಪಸಂಖ್ಯಾತ ಸಚಿವರು ಇದ್ದರು, ಜಮೀರ್ ಅಹಮದ್ ಖಾನ್ ಅವರು, ಇಬ್ಬರನ್ನೂ ಕೂಡ ಕೈ ಬಿಡಲಾಗಿದೆ. ಖಾದರ್ ಅವ್ರಿಗೆ ಸ್ಪೀಕರ್ ಆಗಿದ್ದವ್ರಿಗೆ ತರಲಾಗಿದೆ. ಏನು ನಡೀತಿದೆ ಅಂತ ಕಾಂಗ್ರೆಸ್ಸಲ್ಲಿ? ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗದಾಗ ಮಾತಾಡಿದ್ರೆ ನಮ್ಮ ರಹೀಮ್ ಖಾನ್ ಸಾಹೇಬ್ರಿಗೆ ಕೊಡಲೇಬೇಕು. ಯಾಕಂದರೆ ಹೆಚ್ಚಿನ ಸಂಖ್ಯೆನೂ ಇದೆ ಮತ್ತು ಹೆಚ್ಚಿನ ಯೋಗದಾನ ಕೂಡ ಈ ಸರ್ಕಾರಕ್ಕಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಹಾಗೂ ದಿನಬಳಕೆ ವಸ್ತುಗಳ ನಿರಂತರ ಬೆಲೆ ಏರಿಕೆಯನ್ನು ತಡೆಯುವಂತೆ ಆಗ್ರಹಿಸಿ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿ ವತಿಯಿಂದ ಭಾಲ್ಕಿ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಇಂಧನ ದರ ಏರಿಕೆಯಿಂದ ಸಾಮಾನ್ಯ ಜನರು, ರೈತರು, ಕಾರ್ಮಿಕರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇಂಧನ ಬೆಲೆ ಹೆಚ್ಚಳದಿಂದ ಸಾರಿಗೆ ವೆಚ್ಚ ಹೆಚ್ಚಾಗಿ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಏರಿಕೆಯಾಗಿವೆ ಎಂದು ಸಮಿತಿಯ ಸದಸ್ಯರು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ನಿಯಂತ್ರಿಸಿ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಅಗತ್ಯ ವಸ್ತುಗಳು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ರಾಷ್ಟ್ರಪತಿಗಳನ್ನು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ದಿನಬಳಕೆ ಅಗತ್ಯ ವಸ್ತುಗಳು ಅಷ್ಟೇ ಅಲ್ಲದೆ ರಸಗೊಬ್ಬರ ಸೇರಿದಂತೆ ನೂರಾರು ವಸ್ತುಗಳ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ. ಪ್ರಸ್ತುತ ಮುಂಗಾರು ಆರಂಭವಾಗಿ ರೈತರಿಗೆ ರಸಗೊಬ್ಬರ ಕೊರತೆಯಾಗಿದೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ರೈತರು ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯಾನ್ ಹಿಡಿದು ನಿಲ್ಲುವಂತಾಗಿದೆ. ದಿನವಿಡೀ ಸರದಿ ಸಾಲಲ್ಲಿ ನಿಂತರೂ LPG ಗ್ಯಾಸ್ಗಳು ಸರ್ವ ಜನರಿಗೆ ಸುಲಭವಾಗಿ ಸಿಗದಂತಾಗಿವೆ. ಕಳೆದ 12 ವರ್ಷದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಿ ಜನಸಾಮಾನ್ಯರಿಂದ ರೂಪಾಯಿ 57 ಲಕ್ಷ ಕೋಟಿ ಸಂಗ್ರಹಿಸಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಎಫ್ಐಡಿ ಪ್ರಕಾರ ರಸಗೊಬ್ಬರ ಕೊಡುವುದನ್ನು ಕೈಬಿಟ್ಟು ರೈತರ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರ ವಿತರಣೆ ಆಗ್ರಹಿಸಿ ಪ್ರತಿಭಟನೆ. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆಯುತ್ತಿದೆ ಪ್ರತಿಭಟನೆ. ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಚನ್ನಪ್ಪ ಆನೆಗುಂದಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಯೂರಿಯಾ, ಡಿಎಪಿ ಕೃತಕ ಅಭಾವ ಸೃಷ್ಟಿ ಮಾಡಿ ಮಾರಾಟ ಮಾಡ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರಾತ್ರೋರಾತ್ರಿ ರಸಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಸಾಗಾಟ ಮಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ರೈತರ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರ ವಿತರಣೆ ಮಾಡುವಂತೆ ರೈತರು ಪ್ರತಿಭಟನೆಗೆ ಆಗ್ರಹಿಸಿದ್ದಾರೆ. ರೈತರ ಹೋರಾಟಕ್ಕೆ ರೈತರಿಗೆ ರಸಗೊಬ್ಬರ ಕೊಡಲೇಬೇಕು. ರೈತರಿಗೆ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರುವ ವ್ಯಾಪಾರಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಏತಕ್ಕಾಗಿ ಕಾನೂನು ಬಾಹಿರವಾಗಿ ಸೇಲ್ ಸ್ಟಾಪ್ ಮಾಡಿರುವಾಗ ಕೃಷಿ ಇಲಾಖೆ ಹೇಳಿ ಧಿಕ್ಕಾರ. ಸೇಲ್ ಸ್ಟಾಪ್ ಕಾನೂನು ರದ್ದು ಮಾಡಲೇಬೇಕು. ಏತಕ್ಕಾಗಿ ಹೋರಾಟ? ಕಳ್ಳ ವ್ಯಾಪಾರಸ್ಥರ ಮೇಲೆ ಕಾನೂನು, ರೈತರಿಗೆ ಕುತ್ತಿಗೆ ಕಾನೂನು ರದ್ದು ಮಾಡಲೇಬೇಕು.
ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಅಮೆರಿಕದಲ್ಲಿ ಕೆಲಸ ಮಾಡುವಂತ ಕನಸು ಕಾಣ್ತಿರುವ ಭಾರತೀಯ ಐಟಿ ವೃತ್ತಿಪರರು ಹಾಗೂ ಅಲ್ಲಿನ ಜಾಗತಿಕ ತಂತ್ರಜ್ಞಾನ ಸಂಸ್ಥೆಗಳಿಗೆ ಯುಎಸ್ ಫೆಡರಲ್ ನ್ಯಾಯಾಲಯ ದೊಡ್ಡ ಪರಿಹಾರ ನೀಡಿದೆ. ಹೊಸ H-1B ವೀಸಾ ಅರ್ಜಿಗಳ ಮೇಲೆ ವಾರ್ಷಿಕ ಬರೋಬ್ಬರಿಯಾಗಿ ಅಂದರೆ ಸುಮಾರು 96 ಲಕ್ಷ ರೂಪಾಯಿ ಹೆಚ್ಚುವರಿ ಶುಲ್ಕ ವಿಧಿಸುವ ಡೊನಾಲ್ಡ್ ಟ್ರಂಪ್ ಆಡಳಿತ ವಿವಾದಾತ್ಮಕ ನಿರ್ಧಾರವನ್ನು ಇದೀಗ ಬೋಸ್ಟನ್ ಜಿಲ್ಲಾ ನ್ಯಾಯಾಲಯ ತಿರಸ್ಕರಿಸಿದೆ. ಈ ಬಾರಿ ಶುಲ್ಕದ ನೀತಿ ಸಂಪೂರ್ಣವಾಗಿ ಕಾನೂನು ಬಾಹಿರ ಎಂದು ಹೇಳಿರುವ ನ್ಯಾಯಾಲಯ ತಕ್ಷಣದಿಂದಲೇ ಜಾರಿಗೆ ಬಾರದಂತೆ ರದ್ದುಗೊಳಿಸಿದೆ. ನ್ಯಾಯಾಲಯದ ಈ ಐತಿಹಾಸಿಕ ತೀರ್ಪು ಸಿಲಿಕಾನ್ ವ್ಯಾಲಿ ಕಂಪನಿಗಳು, ವಿಶ್ವವಿದ್ಯಾಲಯಗಳು ಹಾಗೂ ಪ್ರತಿ ವರ್ಷ ಅಮೆರಿಕಕ್ಕೆ ವಲಸೆ ಹೋಗುವ ಸಾವಿರಾರು ವಿದೇಶಿ ತಜ್ಞರಿಗೆ ಅಂದರೆ ವಿಶೇಷವಾಗಿ ಭಾರತೀಯರಿಗೆ ಅತ್ಯಂತ ದೊಡ್ಡ ಜಯ ತಂದುಕೊಟ್ಟಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೌಶಲ್ಯವಿರುವಂತಹ ವಿದೇಶಿ ಕೆಲಸಗಾರರ ವೀಸಾಗೆ ಕಠಿಣ ಮಿತಿ ಹೇರಲು ಹಾಗೂ ಪ್ರಸ್ತುತ ಇದ್ದ ದರವನ್ನು 25ರಿಂದ 50 ಪಟ್ಟು ಹೆಚ್ಚಿಸುವಂತ ಪ್ರಸ್ತಾವನೆಗೆ ಸಹಿಯನ್ನ ಹಾಕಿದ್ರು. ಇದನ್ನು ವಿರೋಧಿಸಿ 20 ಡೆಮೊಕ್ರಾಟಿಕ್ ರಾಜ್ಯಗಳ ಅಟಾರ್ನಿ ಜನರಲ್ಗಳು ನ್ಯಾಯಾಲಯದ ಮೊಕದ್ದಮೆಯನ್ನು ಹೂಡಿದ್ರು. ಈ ಜಂಟಿ ಅರ್ಜಿಯ ವಿಚಾರಣೆ ನಡೆಸಿದ ಫೆಡರಲ್ ನ್ಯಾಯಾಧೀಶ ಲಿಯೋ ಸೊರಕಿನ್ ಅವರು ಸೋಮವಾರ ಅಂದರೆ ಜೂನ್ 8ರಂದು 42 ಪುಟಗಳ ಸುದೀರ್ಘ ತೀರ್ಪನ್ನು ಪ್ರಕಟಿಸಿದ್ದಾರೆ.